ನಮಸ್ಕಾರ ವೀಕ್ಷಕರೇ, ಶೋಧಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಭಾರತದಲ್ಲಿ ಅತಿ ಹೆಚ್ಚು ಜನರು ಸಾಯಲು ಕಾರಣವಾಗುವ ಹಾವು ಯಾವುದು ಗೊತ್ತಾ? ಅದು ಕಾಳಿಂಗ ಸರ್ಪ ಅಲ್ಲ, ಕೋಬ್ರಾ ಕೂಡ ಅಲ್ಲ. ಅದುವೇ ಈ ಕೊಳಕುಮಂಡಲ ಅಥವಾ ರಸಲ್ಸ್ ವೈಪರ್. ನೋಡುವುದಕ್ಕೆ ಚುಕ್ಕೆ ಚುಕ್ಕೆಗಳಿರುವ ಈ ಹಾವು ಎಷ್ಟು ಅಪಾಯಕಾರಿ, ಅದರ ವಿಷ ನಮ್ಮ ದೇಹಕ್ಕೆ ಸೇರಿದರೆ ಏನಾಗುತ್ತದೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕೊಳಕು ಮಂಡಲ ಹಾವಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಶೋಧಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಟಚ್ ಮಾಡಿ. ಕೊಳಕು ಮಂಡಲ ಹಾವುಗಳನ್ನು ಸುಲಭವಾಗಿ ಗುರುತಿಸಬಹುದು. ಇದರ ದೇಹದ ಮೇಲೆ ಕಂದು ಬಣ್ಣದ ರೌಂಡ್ ಅಥವಾ ಶಂಖದ ಆಕಾರದ ಮಚ್ಚೆಗಳಿರುತ್ತವೆ. ನೋಡುವುದಕ್ಕೆ ಇದು ಒಣಗಿದ ಎಲೆಗಳು ಅಥವಾ ಕಲ್ಲುಗಳ ನಡುವೆ ಬೆರೆತು ಹೋಗಿರುತ್ತದೆ. ಹಲವರು ಇದನ್ನು ಹೆಬ್ಬಾವಿನ ಮರಿ ಎಂದು ಭಾವಿಸಿ ತಪ್ಪು ಮಾಡುತ್ತಾರೆ. ಆದರೆ ಹೆಬ್ಬಾವು ವಿಷರಹಿತ. ಆದರೆ ಕೊಳಕು ಮಂಡಲ ಅತ್ಯಂತ ವಿಷಪೂರಿತ ಹಾವು. ಈ ಹಾವಿಗೆ ಅತ್ಯಂತ ಭಯಾನಕ ವಿಷಯವೆಂದರೆ ಇದರ ಶಬ್ದ. ಕೊಳಕು ಮಂಡಲಕ್ಕೆ ಕೋಪ ಬಂದಾಗ ಅಥವಾ ಅಪಾಯ ಎದುರಾದಾಗ ತನ್ನ ದೇಹವನ್ನು ಪ್ರೆಷರ್ ಕುಕ್ಕರಿನಂತೆ ಉಬ್ಬಿಸಿ ಬಲವಾದ ಕುಕ್ಕರ್ ವಿಷಲ್ ತರಹ ಶಬ್ದ ಮಾಡುತ್ತದೆ. ಈ ಶಬ್ದ ಕೇಳಿದರೆ ನೀವು ತಕ್ಷಣ ಹಿಂದೆ ಸರಿಯಬೇಕು. ಇದು ಬಹಳ ವೇಗವಾಗಿ ದಾಳಿ ಮಾಡಬಲ್ಲದು. ಕೊಳಕು ಮಂಡಲ ಹಾವಿನ ವಿಷ ಹೆಮೋಟ್ಯಾಕ್ಸಿನ್ ವರ್ಗಕ್ಕೆ ಸೇರಿದ್ದು. ಅಂದರೆ ಇದು ನೇರವಾಗಿ ಮನುಷ್ಯನ ರಕ್ತ ಮತ್ತು ರಕ್ತನಾಳಗಳ ಮೇಲೆ ದಾಳಿ ಮಾಡುತ್ತದೆ. ಹಾವು ಕಚ್ಚಿದ ತಕ್ಷಣ ವಿಪರೀತ ನೋವು ಮತ್ತು ಅಲ್ಲಿ ಬಾವು ಬರುತ್ತದೆ. ರಕ್ತ ಹೆಪ್ಪಗಟ್ಟುವುದು ನಿಂತು ಹೋಗಿ ಕಡಿದ ಜಾಗದಿಂದ ರಕ್ತಸ್ರಾವವಾಗಲು ಪ್ರಾರಂಭವಾಗುತ್ತದೆ. ತಕ್ಷಣ ಚಿಕಿತ್ಸೆ ಸಿಗದಿದ್ದರೆ ಮೂತ್ರಪಿಂಡಗಳು ವೈಫಲ್ಯಗೊಂಡು ಮನುಷ್ಯನ ಸಾವು ಸಂಭವಿಸಬಹುದು. ಒಂದು ವೇಳೆ ಈ ಹಾವು ಕಚ್ಚಿದರೆ ಏನು ಮಾಡಬೇಕು? ಪ್ಯಾನಿಕ್ ಆಗಬೇಡಿ. ಮನುಷ್ಯ ಹಾವು ಕಚ್ಚಿದ ತಕ್ಷಣ ಹೆದರಿದರೆ ರಕ್ತ ಸಂಚಾರ ವೇಗವಾಗಿ ವಿಷ ಬೇಗ ಹರಡುತ್ತದೆ. ನಾಟಿ ಔಷಧ ಮಾಡಬೇಡಿ. ಮಂತ್ರ, ಹಸಿರು ಎಲೆಗಳ ರಸ ಹಚ್ಚುವುದು ಸಂಪೂರ್ಣ ವ್ಯರ್ಥ. ಆಂಟಿವೆನಮ್ ಅಂದರೆ ತಕ್ಷಣವೇ ಸರ್ಕಾರಿ ಅಥವಾ ಹತ್ತಿರದ ಆಸ್ಪತ್ರೆಗೆ ತೆರಳಿ ಆಂಟಿವೆನಮ್ ಇಂಜೆಕ್ಷನ್ ತೆಗೆದುಕೊಳ್ಳಿ. ಭಾರತದ ಎಲ್ಲ ಪ್ರಮುಖ ಆಸ್ಪತ್ರೆಗಳಲ್ಲಿ ಇದಕ್ಕೆ ಚಿಕಿತ್ಸೆ ಲಭ್ಯವಿದೆ. ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಗೂ ಅದರದ್ದೇ ಆದ ಮಹತ್ವವಿದೆ. ಹಾವುಗಳನ್ನು ಯಾರು ಕೊಲ್ಲಬೇಡಿ. ಹಾವು ಕಂಡ ತಕ್ಷಣ ಹಾವಿನ ರಕ್ಷಕರಿಗೆ ಕರೆ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹದೇ ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಶೋಧಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.